ನಮಸ್ಕಾರ ವೀಕ್ಷಕರೇ, ಮನೆಯಲ್ಲಿ ಎಷ್ಟು ಜನ ದೀಪ ಹಚ್ತೀರಾ? ದಿನನಿತ್ಯ ದೀಪ ಹಚ್ಚಿಸ್ತೀವಿ ದೇವ್ರ ಮುಂದೆ. ಆ ಎಣ್ಣೆ ನಾನ್ ವೆಜ್ದು ಅಂದ್ರೆ ಪೂಜೆ ಮಾಡೋದಕ್ಕೆ ಮನ್ಸು ಬರುತ್ತಾ? ಮನ್ಸೇ ಬರೋದಿಲ್ಲ ಅಲ್ಲ. ಯಾಕೆ ಅನ್ನೋದಾದ್ರೆ, ಶಾಕಿಂಗ್ ಒಂದು ನ್ಯೂಸ್ ತುಂಬಾ ಕಡೆ ಓಡಾಡ್ತಾ ಇದೆ, ನೋಡಿರ್ತೀವಿ. ಆದ್ರೂ ಕೂಡ ಕೆಲಸ ಮಾಡ್ತಾನೆ ಇರ್ತೀವಿ. ಯಾಕೆ ಅಂದ್ರೆ ದೀಪದ ಎಣ್ಣೆ ಬಾಟಲ್ಗಳಲ್ಲಿ ಸಿಗ್ತಾ ಇದೆ, ಪ್ಯಾಕೆಟ್ಗಳಲ್ಲಿ ಸಿಗ್ತಾ ಇದೆ. ಹೆಚ್ಚು ಅಂದ್ರೆ 150 ರೂಪಾಯಿ, 200 ರೂಪಾಯಿ 1 ಲೀಟರ್ ಮಾರ್ತಾ ಇದ್ದಾರೆ. ದೀಪದ ಎಣ್ಣೆಯಲ್ಲಿ ಏನೇನ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ ಅಂತ ನಾವು ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಮ್ಗೆ ಗೊತ್ತಿರೋದು ಹೇಗೆ ಎಳ್ಳೆಣ್ಣೆ ಇರುತ್ತೆ, ಇಲ್ಲ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ, ಬೇರೆ ಬೇರೆ ತುಪ್ಪ ಅದು ಇದು ಮಿಕ್ಸ್ ಮಾಡಿರ್ತಾರೆ. ದೀಪಕ್ಕೆ ಹಾಕಿದ್ರೆ ಅದರಿಂದ ನಮ್ಗೆ ಒಂದು ಎನರ್ಜಿ ಬರುತ್ತೆ ಅಂತ ಜನ ನಂಬಿದ್ದಾರೆ. ಹೌದ್ರು, ಮೊದಲು ಇಂಥ ಎನರ್ಜಿ ಬರ್ತಾ ಇತ್ತು. ಯಾವಾಗ ದೀಪ ಉರಿದಾಗ ಆ ಸ್ಮೋಕ್ ಇದೆಯಲ್ಲ, ಆ ಸ್ಮೋಕ್ ದೇಹದೊಳಗೆ ಹೋದಾಗ ಕೆಲವಷ್ಟು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಎಲ್ಲ ಕರೆಕ್ಷನ್ ಆಗ್ತಾ ಇದ್ವು. ಈಗೇನಾಗ್ತಾ ಇದೆ, ಈ ದೀಪದ ಎಣ್ಣೆ ಏನಿದೆ ನಾನು ತೋರಿಸ್ತಾ ಇದೀನಲ್ಲ, ಬ್ರ್ಯಾಂಡ್ಗಳು ಬೇರೆ ಇರ್ಬೋದು ಬಿಡಿ, 150 ರೂಪಾಯಿ 200 ರೂಪಾಯಿಗೆಲ್ಲ ಬ್ರ್ಯಾಂಡ್ಗಳು ಸಿಗುತ್ತೆ ಎಣ್ಣೆ ಅಂದ್ರೆ ಹೇಗೆ ಅಂತ ಒಂದ್ಸಲ ಯೋಚನೆ ಮಾಡಬೇಕು. ಯಾಕೆ ಅಂದ್ರೆ ದೀಪದ ಎಣ್ಣೆಗಳು ನಾರ್ಮಲ್ ಆಗಿ ಏನೇನು ಯೂಸ್ ಮಾಡ್ತಾರೆ ಅನ್ನೋದಾದ್ರೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಒಂದು ಎಳ್ಳೆಣ್ಣೆ, ಇನ್ನ ತುಪ್ಪ, ಬೇರೆ ಬೇರೆದೆಲ್ಲ ತೋರಿಸಿದಾರೆ ಬಿಡಿ. ಇದನ್ನೆಲ್ಲ ಹಾಕ್ತೀನಿ ಅಂದ್ರೆ 1 ಲೀಟರ್ ಎಣ್ಣೆ ಏನಿಲ್ಲ ಅಂದ್ರೂ 1000 ರೂಪಾಯಿ ಆಗ್ಬೇಕು. ಬಟ್ 200 ರೂಪಾಯಿಗೆ ಎಣ್ಣೆ ಸಿಗ್ತಾ ಇದೆ. ಪ್ಲಸ್ 1 kg ನೀವು ಎಳ್ಳು ತಗೊಳ್ತೀನಿ ಅಂದ್ರು 1 kg ಎಳ್ಳು ಆವರೇಜ್ ಆಗಿ ಲೆಕ್ಕ ಹಾಕೊಂಡ್ರು 500 ರೂಪಾಯಿ ಇದೆ. 1 kg ಎಳ್ಳಲ್ಲಿ ಹೆಚ್ಚು ಅಂದ್ರೆ ಒಂದು 250 ml ಎಣ್ಣೆ ತೆಗಿಬಹುದು. ಅಂದ್ರೆ ಎಷ್ಟಾಯ್ತು, 4 kg ಎಳ್ಳು ಹಾಕ್ಬಿಟ್ಟು 1 ಲೀಟರ್ ಎಣ್ಣೆ ತೆಗಿಬೇಕು ಅಂದ್ರೆ 2000, 2500 1 ಲೀಟರ್ ಎಣ್ಣೆ ಇರಬೇಕಾಗಿತ್ತು. ಇಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾ ಇರ್ಬೋದು ಅಂತಾನು ಹೇಳ್ಬೋದು ಬಿಡಿ. ಬಟ್ ಆದ್ರೂ ಕೂಡ 200 ರೂಪಾಯಿಗೆ 1 ಲೀಟರ್ ದೀಪದ ಎಣ್ಣೆ ಸಿಗುತ್ತೆ ಅಂದ್ರೆ ಹೇಗೆ? ನಾವು ಅಡಿಗೆ ಉಪಯೋಗಿಸೋ ಎಣ್ಣೆ ಬಗ್ಗೆ ನೋಡಿದೀವಿ. ಅದ್ರಲ್ಲಿ ಆಲ್ರೆಡಿ ಅದು ಇದು ಆಯಿಲ್ ಎಲ್ಲ ಮಿಕ್ಸ್ ಆಗಿದೆ, ಅದು ಗೊತ್ತಾ ಇರೋದೆ. ಅದನ್ನ ಬಿಟ್ಟು ಈಗ ದೀಪದ ಎಣ್ಣೆಗಳಿಗೆ ಯಾವ ಲೆವೆಲ್ ಬಂದಿದ್ದಾರೆ ಅಂದ್ರೆ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾರೆ ನೋಡಿ ಒಂದ್ಸಲ. ఎన్ని హోటల్స్ ఎన్ని ఫ్రైస్ ఎంత నూనె, ఈ నూనె అంతా ఒకటి తీసుకెళ్తాడు. వాడు తీసుకెళ్లి చక్కగా ఒక చోట కూర్చొని మహాలక్ష్మి దీపం ఆయిల్, నవగ్రహం దీపం ఆయిల్, దేవుడు బొమ్మ, విష్ణుమూర్తి దీపం ఆయిల్, అంటే అసలు ఎంత దుర్మార్గం. వాడు వాడుతుంది ఎక్కడ, చేస్తుంది ఎక్కడ. మన వాళ్ళు కూడా భక్తి కూడా చాలా కన్వీనియంట్ అండి. మన అవసరం, మన అవకాశం, ఇదే మన భక్తి. రోజు మామూలుగా ఇంక ఇదే వాడతాం. ఇది ఎట్లా వస్తుందిరా బాబా అని అవడం ఎంత దుర్మార్గం అంటే, అది ముట్టించుకుంటే మీకు డెఫినెట్ గా అలాంటి దీపారాధన చేసిన ఇళ్లలో లంగ్స్ ఇష్యూ వస్తుంది. పీల్చుకుంటాం, స్మోక్ ఫామ్ అయిపోతుంది. చాలా బ్రీతింగ్ కూడా చాలా హెవీ అనిపిస్తుంది, ఇబ్బంది అనిపిస్తుంది. ద బెస్ట్ ఏంటంటే నిజంగా మీకు అలాంటి రిచువల్స్ ఉంటే చక్కగా వర్జిన్ కోకోనట్ ఆయిల్ లాంటివి కొనుక్కొని దానిలో లెమన్ గ్రాస్ ఆయిల్ మినిమం 1-2% యాడ్ చేసి దీపం ముట్టిస్తే ఇల్లంతా అరోమా థెరపీ లాగా ఉంటుంది. చక్కటి స్మెల్ వస్తుంది, చాలా ప్లెజెంట్ గా ఉంటుంది. ಇವ್ರು ಹೇಳಿದ್ದು ಕೇಳಿದ್ರಲ್ಲ, ನಾವು ಇವತ್ತು ಯೂಸ್ ಮಾಡ್ತಾ ಇದೀವಲ್ಲ ಈ ಎಣ್ಣೆ ಯಾವ್ದ್ರಿಂದ ಮಾಡಿರೋದು ಅಂತ ಕೂಡ ಹೇಳುದು. ಏಕೆ ಅಂದ್ರೆ ನಾರ್ಮಲ್ ಆಗಿ ನಾನ್ ವೆಜ್ ಹೋಟೆಲ್ಗಳಲ್ಲೆಲ್ಲ 3 ಸಲ 4 ಸಲ ಯೂಸ್ ಮಾಡಿದ ಎಣ್ಣೆಯನ್ನ ಸ್ಕ್ರಾಪ್ ಬಿನ್ಗಳಲ್ಲಿ ತುಂಬಿಟ್ಟು ವಾಪಸ್ ಕಳಿಸ್ಬಿಡ್ತಾರೆ. ಅದನ್ನ ಸ್ಕ್ರಾಪ್ ಮಾಡುವಂತ ಒಂದು ಟೈಮ್ ಇರುತ್ತೆ ಬಿಡಿ. ಅವ್ರು ತಗೊಂಡೋದವರು ಏನ್ ಮಾಡ್ತಾ ಇದಾರೆ, ಆ ಎಣ್ಣೆನ ಮತ್ತೆ ರೀ ಯೂಸ್ ಮಾಡ್ತಾ ಇದಾರೆ. ಸ್ವಲ್ಪ ಫ್ರಾಗ್ರೆನ್ಸ್ ಅದು ಇದು ಹಾಕಿ ಇದು ಅದ್ಭುತವಾದ ದೀಪದ ಎಣ್ಣೆ ಅಂತ ಹೇಳಿ ಕೊಡ್ತಾ ಇದಾರೆ. ದೀಪದ ಎಣ್ಣೆ ಆಗಿರೋದ್ರಿಂದ ಯಾರು ಕೂಡ ಟೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಫುಡ್ ಅವ್ರು ಯಾರು ಟೆಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಕಾರಣ ಅದು ದೀಪದ ಎಣ್ಣೆ ತಿನ್ನೋದಲ್ಲ ಅಂತ ಅದ್ರ ಮೇಲೆ ಮೆನ್ಷನ್ ಮಾಡಿರ್ತಾರೆ. ನಾವೇನ್ ಮಾಡ್ತೀವಿ, ತಗೊಂಡ್ಬರ್ತೀವಿ, ಹಚ್ತೀವಿ. ಆದ್ರೆ ಆ ದೀಪದ ಎಣ್ಣೆನಲ್ಲಿರುವಂತ ವಸ್ತು ಏನು, ನಾನ್ ವೆಜ್ ನ ಬೇಯಿಸಿರೋ ಅಂತ ಒಂದು ಎಣ್ಣೆನ ದೇವ್ರ ಮುಂದೆ ಇಡ್ತಾ ಇದೀವಿ, ಹಚ್ತಾ ಇದೀವಿ. ಇದು ಸರಿನಾ? ಯೋಚನೆ ಮಾಡ್ಬೇಕಾದಂತ ವಿಷಯ. ಇನ್ ಮುಂದೇನಾದ್ರೂ ಯೋಚನೆ ಮಾಡಿ. ಅದು ಒಂದು ಸೆಕೆಂಡ್ರಿ ಅನ್ನೋದಾದ್ರೂ ಕೂಡ ಅದರಲ್ಲಿ ಸೆಕೆಂಡ್ ಪಾಯಿಂಟ್ ಹೇಳಿದ್ರು, ಆ ಎಣ್ಣೆನ ನಾವು ಜಾಸ್ತಿ ಹಿನೇಲ್ ಮಾಡಿದ್ರೆ, ಅಂದ್ರೆ ಆ ದೀಪ ಉರಿತಾ ಇರೋದನ್ನ ಹಿನೇಲ್ ಮಾಡಿದ್ರೆ ನಮ್ಗೆ ಲಂಗ್ಸ್ ಇಶ್ಯೂ ಬರುತ್ತೆ. ಬೇರೆ ಬೇರೆ ಕಾರಣಗಳು, ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ಕ್ರಿಯೇಟ್ ಆಗ್ತಾ ಹೋಗುತ್ತೆ ದೇಹದಲ್ಲಿ. ಅದಕ್ಕೆ ನಾವೇ ಕಾರಣ ಆಗ್ತೀವಿ. ಕಡಿಮೆ ಸಿಗ್ತಾ ಇದೆ ದೀಪದ ಎಣ್ಣೆ, ದಿನ ತಗೊಂಡ್ಬರ್ತೀವಿ, ದೀಪ ಹಚ್ತೀವಿ. ಅದ್ರಲ್ಲೂ ಅವ್ರು ಹೇಳ್ತಾ ಇರೋದೇನು, ನಿಮ್ಗೆ ದೀಪ ಹಚ್ಲೇಬೇಕು ಅಂತ ಇದ್ರೆ, ಪೂಜೆ ಮಾಡ್ಲೇಬೇಕು ಅಂತ ಇದ್ರೆ ನಿಜವಾದ ಕೊಕೊನಟ್ ಆಯಿಲ್, ಕೊಬ್ಬರಿ ಎಣ್ಣೆನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಲೆಮನ್ ಗ್ರಾಸ್ 1 or 2% ಆಡ್ ಮಾಡಿ ಅದನ್ನ ಹಚ್ಚಿ. ಅದರಿಂದ ಆರೋಗ್ಯಕ್ಕೂ ಒಳ್ಳೇದು, ನೆಮ್ಮದಿಯಾಗೂ ಇರುತ್ತೆ ಅಂತಾನೆ ಇವರು ತಿಳಿಸ್ತಾ ಇರೋದು. ಆದಷ್ಟು ಇನ್ನು ಮುಂದೆ ದೀಪದ ಎಣ್ಣೆ ಯಾವ ಬ್ರ್ಯಾಂಡ್ ಆದ್ರೂ ಆಗಿರ್ಲಿ, ಯೂಸ್ ಮಾಡೋದಕ್ಕೆ ಮುಂಚೆ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಯಾಕೆ ಅಂದ್ರೆ ನಾನು ಮೊದಲೇ ಹೇಳಿದೆ, 200 ರೂಪಾಯಿಗೆ ಎಣ್ಣೆ ಸಿಗುತ್ತೆ ಅಂದ್ರೆ ಯಾವ ಎಣ್ಣೆ ಸಿಗ್ಬೋದು? ಯಾಕೆಂದ್ರೆ ಎಳ್ಳೆಣ್ಣೆ ಕಾಸ್ಟ್ಲಿ. 2000 ರೂಪಾಯಿ ಲೀಟರ್ ಇರುವಂತ ಎಳ್ಳೆಣ್ಣೆ ಬರೀ 200 ರೂಪಾಯಿಗೆ ಸಿಗುತ್ತೆ ಅಂದ್ರೆ ಏನೇನ್ ಮಿಕ್ಸ್ ಆಗಿರ್ಬೋದು ಯೋಚನೆ ಮಾಡೋದಕ್ಕೆ ಹೋಗೋದಿಲ್ಲ. ಬೇಕಾದ್ರೆ ಹೋಗಿ ಒಂದ್ಸಲ ಫುಡ್ ಟೆಸ್ಟಿಂಗ್ ಅಲ್ಲಿ ಕೊಟ್ರೆ ಗೊತ್ತಾಗ್ಬೋದು. ಬಟ್ ನಾವ್ ಯಾರು ಅದನ್ನ ಮಾಡೋದಕ್ಕೆ ಹೋಗೋದಿಲ್ಲ ಬಿಡಿ. ಬಟ್ ಇನ್ನ ಈ ತರದ್ದು ಎಷ್ಟೋ ವಿಷಯಗಳನ್ನ ನಾವು ಫಾಲೋ ಮಾಡ್ತಾ ಇದೀವಲ್ಲ, ಸ್ವಲ್ಪ ಯೋಚನೆ ಮಾಡಿ. ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.